ನಮಸ್ಕಾರ ವೀಕ್ಷಕರೇ. 2024ರ ಕೊನೆಯ ದಿನ ಇಂದು. ಅದೆಷ್ಟೋ ಘಟನೆಗಳಿಗೆ ಸಾಕ್ಷಿಯಾದ ಈ ವರ್ಷಕ್ಕೆ ವಿದಾಯ ಹೇಳೋ ಸಮಯ ಬಂದಿದೆ. ಆದರೆ ರಾಜಕೀಯವಾಗಿ ಈ ವರ್ಷವನ್ನ ನೋಡಿದರೆ ಹಲವು ಪ್ರಮುಖ ಬದಲಾವಣೆಗಳಾಗಿವೆ. ಓವರಾಲ್ ಆಗಿ 2024 ಬಿಜೆಪಿ ಪಾಲಿಗೆ ಸಿಹಿಯನ್ನ ಕೊಟ್ಟಿದೆ. ಈಗ 2025ಕ್ಕೆ ಇದೇ ಓಟ ಮುಂದುವರೆದ್ರೆ ಒಂದಷ್ಟು ಜನರಿಗೆ ಹೊಡೆತ ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಭಾರತದಲ್ಲಿ ಯಾರೆಲ್ಲ ಪ್ರಮುಖ ನಾಯಕರು ಅಂತ ಅನಿಸ್ಕೊಂಡಿದ್ದಾರೋ, ಅನ್ನಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆಲ್ಲ 2025 ದುಸ್ವಪ್ನವಾಗಿ ಕಾಡಲಿವೆ ಅಂತ ಹೇಳಲಾಗ್ತಾ ಇದೆ. ದಶಕಗಳ ಕಾಲ ಪ್ರಾಬಲ್ಯ ಮೆರೆದವರು ಕೂಡ ನೆಲಕ್ಕೆ ಬೀಳ್ತಾರೆ. ಯಾವ ರೇಂಜ್ಗೆ ಅಂದ್ರೆ ಮತ್ತೆ ರಾಜಕೀಯವಾಗಿ ಮೇಲೆದ್ದು ವರ್ಚಸ್ಸನ್ನ ಪಡೆಯೋದು ಕಷ್ಟ ಅಂತಲೇ ಅಂದಾಜಿಸಲಾಗ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲ ಪ್ರಮುಖ ನಾಯಕರಿಗೆ 2025 ಹೊಡೆತ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವರ್ಷ ಬದಲಾಗ್ತಾ ಇದ್ದ ಹಾಗೆ ಹಣೆ ಬರಹ ಬದಲಾಗುತ್ತೆ, ಗ್ರಹಚಾರ ಬದಲಾಗುತ್ತೆ ಅಂತ ಹೇಳೋದಕ್ಕೆ ನಾನಾ ಕಾರಣಗಳಿವೆ. ಪ್ರಮುಖವಾಗಿ ಈ ರೀತಿ ಮಾತು ಕೇಳಿದಾಗ ಜ್ಯೋತಿಷ್ಯದ ಆಧಾರದಲ್ಲಿ ಹೇಳ್ತಾ ಇರ್ಬೋದು ಅನ್ನೋ ಯೋಚನೆ ಬರೋದು ಸಹಜವೇ. ಈಗ ನಾವ್ ಹೇಳ್ತಾ ಹೋಗೋ ವಿಷಯದಲ್ಲಿ ಜ್ಯೋತಿಷ್ಯದ ಎಳೆ ಇರಬಹುದು, ಅದಕ್ಕಿಂತ ಹೆಚ್ಚಾಗಿ ವಾಸ್ತವ ಇದೆ. ಅಂದ್ರೆ 2024ರಲ್ಲಿ ಏನೆಲ್ಲ ನಡೀತೋ ಅದರ ಮುಂದಿನ ಭಾಗವೇ 2025 ಆಗಿರೋದ್ರಿಂದ ಹಿಂದೆ ಮಾಡಿದ್ದ ಕೆಲಸಗಳು, ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆಗಳೇ ಮುಂದೆ ಪ್ರತಿಫಲಿಸ್ತಾ ಹೋಗುತ್ತವೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ನಂತರದ ಎಲ್ಲಾ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಅದನ್ನ ರಿಕವರ್ ಮಾಡಿಕೊಳ್ತು. ನ್ಯಾಷನಲ್ ಲೆವೆಲ್ ನಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದ ಕೇಸರಿ ಪಡೆ ಈಗ ಸ್ಟೇಟ್ ಲೆವೆಲ್ ನಲ್ಲೂ ಪ್ರಾಬಲ್ಯ ಮೆರಿತಾ ಇದ್ದಾರೆ. ಆದ್ರಿಂದ ಇದರ ಎಫೆಕ್ಟ್ ವಿಪಕ್ಷಗಳಿಗೆ, ಅದರಲ್ಲೂ ವಿಪಕ್ಷ ನಾಯಕನಿಗೆ ತಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಕಾಂಟ್ರವರ್ಸಿಗಳಿಗೂ ರಾಹುಲ್ ಗಾಂಧಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋ ಹಾಗೆ 2024ರಲ್ಲಿ ರಾಹುಲ್ ಗಾಂಧಿ ಕಾಂಟ್ರವರ್ಸಿಗಳಿಗೆ ಲೆಕ್ಕವೇ ಇರಲಿಲ್ಲ. ವರ್ಷದ ಕೊನೆಯಲ್ಲೂ ಕೂಡ ಡಾಕ್ಟರ್ ಸಿಂಗ್ರ ಶೋಕಾಚರಣೆ ಬ್ರೇಕ್ ಮಾಡಿ ವಿಯೆಟ್ನಾಂಗೆ ತೆರಳಿರೋದು ವಿವಾದಕ್ಕೆ ಈಡಾಗಿದೆ. ಆದರೆ ಇದೆಲ್ಲದರಿಂದ ಆಚೆ ಅವರ ರಾಜಕೀಯ ವರ್ಚಸ್ಸಿಗೆ ಧಕ್ಕೆ ತಂದಿರೋದು ಎಲೆಕ್ಷನ್ಗಳಲ್ಲಿನ ಸತತ ಸೋಲು. ಹರಿಯಾಣದಲ್ಲಿ ಗ್ರಿಪ್ ಸಿಕ್ಕಿದ್ರೂ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ದೇಶ ವಿರೋಧಿ ಕೆಲಸಗಳಿಗೆ ಪ್ರೇರೇಪಿಸಿದ್ರೂ ಜನರು ಕಾಂಗ್ರೆಸ್ಗೆ ವೋಟ್ ಹಾಕಲಿಲ್ಲ. ಮಹಾರಾಷ್ಟ್ರದಲ್ಲಿ ಸಂವಿಧಾನ ಪುಸ್ತಕವನ್ನ ತೋರಿಸಿದ್ರೂ ಹೀನಾಯ ಸೋಲಾಯಿತು. ಪಕ್ಷದ ಒಳಗಿರೋರು ಇನ್ನೂ 10 ಸಲ ಸೋತರೂ ಸಹಿಸಿಕೊಳ್ತಾರೆ, ಆದ್ರೆ ಮಿತ್ರ ಪಕ್ಷಗಳು ಚಾನ್ಸೇ ಇಲ್ಲ. ಈಗಾಗಲೇ ರಾಹುಲ್ ನಾಯಕತ್ವದ ಬಗ್ಗೆ ವಿಪಕ್ಷಗಳು ದನಿ ಏರಿಸ್ತಾ ಇವೆ. ಮಮತಾ ಬ್ಯಾನರ್ಜಿ ನಾನು ನಾಯಕಿ ಆಗ್ತೀನಿ ಅಂತ ಇದ್ರೆ ಅದಕ್ಕೆ ಜೈ ಅನ್ನುವವರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಆದ್ರಿಂದ ಮಿತ್ರಕೂಟದಲ್ಲಿ ರಾಹುಲ್ ಮೂಲೆ ಗುಂಪಾಗೋ ಸಾಧ್ಯತೆ ಇದೆ. ಇನ್ನು ಇದಕ್ಕಿಂತ ರಾಹುಲ್ಗೆ ಕಂಟಕ ಆಗೋ ಸುದ್ದಿ ಅಂದ್ರೆ ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬರಬಹುದು ಅನ್ನೋದು. ಬಹಳ ತಿಂಗಳುಗಳ ಹಿಂದೆಯೇ ಶರ್ಮಿಷ್ಠಾ ಅನ್ನೋ ಜ್ಯೋತಿಷ್ಯ ಶಾಸ್ತ್ರಜ್ಞೆ ಈ ಬಗ್ಗೆ ಪ್ರೆಡಿಕ್ಷನ್ ಮಾಡಿದ್ರು. ಅದಕ್ಕೆ ತಕ್ಕ ಹಾಗೆ ರಾಹುಲ್ ಗಾಂಧಿಯ ಸಿಟಿಸನ್ಶಿಪ್ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿದೆ. ನಿರ್ಧಾರ ನಿಮ್ಮದೇ ಅಂತ ಕೇಂದ್ರ ಸರ್ಕಾರಕ್ಕೆ ಅಲಹಾಬಾದ್ ಹೈಕೋರ್ಟ್ ಅವಕಾಶ ಕೊಟ್ಟಿದೆ. ಇನ್ನೊಂದು ಕಡೆ ಒಂದಾದ ನಂತರ ಒಂದು ಕೇಸ್ಗಳು ರಾಹುಲ್ ಮೇಲೆ ರಿಜಿಸ್ಟರ್ ಆಗ್ತಾನೆ ಇವೆ. ಮೊನ್ನೆಯಷ್ಟೇ ಸಂಸತ್ನಲ್ಲಿ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿ ಹಿರಿಯ ಸಂಸದರಿಗೆ ಗಾಯ ಮಾಡಿದ್ದನ್ನ ಇಡೀ ದೇಶ ನೋಡಿದೆ. ಒಂದು ವೇಳೆ ರಾಹುಲ್ ರನ್ನ ಅರೆಸ್ಟ್ ಮಾಡಿದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಕೈ ನಾಯಕರು ಕಾಯ್ತಾ ಇದ್ದಾರೆ. ಅವರಿಗೆ ಬೆಂಬಲ ಕೊಡೋದಕ್ಕೆ ಬುದ್ಧಿವಂತ ಬಳಗದವರು ರೆಡಿಯಾಗಿದ್ದಾರೆ. ಆದ್ರಿಂದ ದೇಶದಿಂದಲೇ ಗೇಟ್ ಪಾಸ್ ಆಗೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ನಾಯಕ ಅಂದ್ರೆ ಅದು ಆಮ್ ಆದ್ಮಿ ಪಕ್ಷದ ಸ್ಥಾಪಕ, ದೆಹಲಿಯ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್. ದೆಹಲಿ ಜನರನ್ನ ಹೇಗೆ ಸೆಳೆಯೋದು ಅನ್ನೋದ್ರಲ್ಲಿ ಕೇಜ್ರಿವಾಲ್ ಎಕ್ಸ್ಪರ್ಟ್. ಎಡಪಂಥೀಯವೇ ಬುದ್ಧಿವಂತಿಕೆ ಅನ್ನೋ ಭ್ರಮೆಯಲ್ಲಿರೋ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ಏನೂ ಗೊತ್ತಿಲ್ಲದವರಿಗೆ ಉಚಿತಗಳನ್ನು ಕೊಡುವ ಮೂಲಕ ಹೇಗೆ ನಂಬಿಕೆಯನ್ನ ಗಿಟ್ಟಿಸ್ಕೊಳ್ಬೇಕು, ದೆಹಲಿಗೆ ನಾನೇ ಕರೆಕ್ಟ್ ಅನ್ನೋದನ್ನ ಪ್ರತಿಯೊಬ್ಬರ ತಲೆಯಲ್ಲಿ ಹೇಗೆ ಕೂರಿಸ್ಬೇಕು ಅನ್ನೋದ್ರಲ್ಲಿ ಕಳೆದ 10 ವರ್ಷಗಳಿಂದ ಕೇಜ್ರಿವಾಲ್ ಗೆದ್ದಿದ್ದಾರೆ ಅನ್ನೋ ಟಾಕ್ ಇದೆ. ಆದ್ರೆ ಈ ಬಾರಿ ಹಿಂದಿನ ಸಲದಂತಿಲ್ಲ. ಕೇವಲ 100 ಕೋಟಿ ಸ್ಕ್ಯಾಮ್ ಮಾಡಿದಿದ್ರೆ ಜನರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಫ್ರೀ ಕೊಟ್ರೆ ಸಾಕು ಅಂತ ಸುಮ್ಮನಿರ್ತಾ ಇದ್ರು. ಆದ್ರೆ ಅಭಿವೃದ್ಧಿ ಆಗಿಲ್ಲ. ಸ್ಲಂಗಳ ಜನರು ಒದ್ದಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ, ವಾಯು ಮಾಲಿನ್ಯದಿಂದ ಜನರು ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ಕೇಜ್ರಿವಾಲ್ ಶೀಶ್ ಮಹಲ್ ಪಳ ಹೊಳೆಯೋದರ ಜೊತೆಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇದೆ. ಇದೇ ಕೋಪಕ್ಕೆ ಜನರು ಸರ್ಕಾರವನ್ನ ಬದಲಿಸೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಮಮತಾ ಬ್ಯಾನರ್ಜಿ, ದಶಕಗಳಿಂದ ಸಿಎಂ ಸ್ಥಾನದಲ್ಲಿರೋ ಮಮತಾ ಬಂಗಾಳದಲ್ಲಿ ಪ್ರಭಾವಿ ನಾಯಕಿ ಅನ್ನೋದನ್ನ ಎಲ್ಲರೂ ಒಪ್ತಾ ಇದ್ರು. ಆದ್ರೆ ಪ್ರಭಾವಿ ನಾಯಕಿ ಆಗಿದ್ದು ಹೇಗೆ ಅಂತ ನೋಡ್ತಾ ಹೋದಾಗ
ಹೆದರಿಸೋದು, ಬೆದರಿಸೋದು, ಗೂಂಡಾಗಿರಿ, ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಒಳಗೆ ಬಿಡೋದು, ಕೋರ್ಟ್ ಕಾನೂನಿಗೆ ಸವಾಲು ಹಾಕೋದು, ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ಉಲ್ಲಂಘಿಸಿ ಧರ್ಮಾಧಾರಿತ ಮೀಸಲಾತಿ ಕೊಡೋದು, ಇದೆಲ್ಲವೂ ಜಗಜ್ಜಾಹೀರಾಗ್ತಾ ಇದೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಸಂದೇಶ್ ಕಾಳಿ ಪ್ರಕರಣ ಆದ್ಮೇಲೆ ಮಮತಾಗೆ ಜನರು ಬುದ್ಧಿ ಕಲಿಸಬೇಕಿತ್ತು. ಇಡೀ ಮನುಷ್ಯ ಕುಲವೇ ಒಪ್ಪದ ರೀತಿಯಲ್ಲಿ ಟಿಎಂಸಿ ಕಚೇರಿಯಲ್ಲೇ ಸತತವಾಗಿ ಅತ್ಯಾಚಾರಗಳು ನಡೆದರೂ ಅದನ್ನ ಸರಿಯಾಗಿ ತನಿಖೆ ಮಾಡಿಸಿ ನ್ಯಾಯ ಕೊಡಿಸದ ಆರೋಪ ಮಮತಾ ಮೇಲಿದೆ. ತಾನೂ ಒಬ್ಬ ಹೆಣ್ಣಾಗಿ ಬೇರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ನಾಯಕಿಯನ್ನ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಜನರು ನಿಂದಿಸಿದ್ದಾರೆ. ಆದ್ರೆ ಲೋಕಸಭೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದು ಅದೇ ಮಮತಾ ಬ್ಯಾನರ್ಜಿ. ಆದ್ರೆ ಅದಾದ ಬಳಿಕ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೀತಲ್ಲ, ಅಲ್ಲಿಂದ ಇನ್ನೂ ಮುಖಭಂಗವಾಗಿದೆ. ಮಮತಾ ಬ್ಯಾನರ್ಜಿ ಒಳ್ಳೆ ನಾಯಕಿ ಅಂತ ಕೇಳಿದ್ರೆ 100ರಲ್ಲಿ 90 ಜನರ ಉತ್ತರ ಒಂದೇ. ಇದೇ ಹೊತ್ತಲ್ಲಿ ಬಂಗಾಳದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಇದ್ದು ಮಮತಾ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಜನರಿಗೆ ಬೆಂಬಲ ರಕ್ಷಣೆ ನೀಡೋ ಕೆಲಸ ಮಾಡ್ತಾ ಇದೆ. ಆದ್ರಿಂದ ದೀದಿಗೆ 2025ರ ವರ್ಷ ಸಂಕಷ್ಟ ತರಲಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಮಮತಾಗೂ ಆತಂಕ ಇರೋದ್ರಿಂದಲೇ ಯಾವತ್ತೂ ಹಿಂದೂಗಳ ಬಗ್ಗೆ ಮಾತಾಡದ ಆಕೆ ಬಾಂಗ್ಲಾ ಹಿಂದೂಗಳ ಪರ ಮಾತಾಡಿದ್ದು. ಇನ್ನು ಆಸ್ಟ್ರೋ ಶರ್ಮಿಷ್ಠಾ ಪ್ರೆಡಿಕ್ಷನ್ ಪ್ರಕಾರ ಮಮತಾಗೆ 2025ರಲ್ಲಿ ವಯೋಸಹಜ ಕಾಯಿಲೆಗಳು ಬಾಧಿಸಲಿದೆ. ಜನರು ಆಕೆ ಮೇಲೆ ನಂಬಿಕೆಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳೋದಕ್ಕೆ ಪೂರಕವಾದ ಘಟನೆಗಳು ನಡೆಯಲಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ಗೂ ಕೂಡ ಹಿನ್ನಡೆ ಸಾಧ್ಯತೆ ಇದೆ. ಸಂಬಲ್ ಗಲಭೆ ಬಳಿಕ ಹುಡುಕಿದ ಜಾಗದಲ್ಲೆಲ್ಲ ದೇವಾಲಯಗಳು ಪತ್ತೆ ಆಗ್ತಾ ಇವೆ. ಒಂದು ನಗರದಲ್ಲೇ ಇಷ್ಟೊಂದು ಅಕ್ರಮ ನಡೆದಿದ್ರೆ ಇನ್ನು ಇಡೀ ಉತ್ತರ ಪ್ರದೇಶದ ಕತೆ ಏನು ಅಂತ ಜನರು ಮಾತಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಕೊನೆ ಪಕ್ಷ ಸೈಲೆಂಟ್ ಆಗಿರೋದನ್ನ ಬಿಟ್ಟು ಯೋಗಿ ಬಗ್ಗೆ ಮಾತಾಡೋದು, ಹಿಂದೂ ಧರ್ಮದ ಬಗ್ಗೆ ಆಡಿಕೊಂಡು ನಗೋ ಕೆಲಸವನ್ನ ಅಖಿಲೇಶ್ ಮಾಡ್ತಾ ಇದ್ದಾರೆ. ಇದು ದುಬಾರಿ ಆಗ್ಬೋದು ಅಂತ ಅಂದಾಜಿಸಲಾಗಿದೆ. ಇತ್ತ ತಮಿಳುನಾಡಿನಲ್ಲಿ ಡಿಎಂಕೆ ಮೇಲೆ ಜನರಿಗೆ ನಂಬಿಕೆಯೇ ಇಲ್ಲ. ಅಣ್ಣಾಮಲೈ ಚಾಟಿ ಹೊಡೆದುಕೊಂಡಾಗ ಎಲ್ಲರೂ ಟೀಕಿಸಿ ನಕ್ಕಿದ್ರು. ಆದ್ರೆ ಈಗ ಅದೇ ಜನರು ಚಾಟಿ ಏಟಿಗೆ ನಗೋ ಮುಂಚೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಿ. ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರವನ್ನ ಸಮರ್ಥಿಸಿಕೊಳ್ತೀರಾ? ನಿಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಡಿಎಂಕೆ ಪ್ರಾಬಲ್ಯ ಹಂತ ಹಂತವಾಗಿ ಕುಗ್ಗಿ ಅವಸಾನದ ಅಂಚಿಗೆ ಬರೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲವರಿಗೆ ಗಂಡಾಂತರ ಕಾದಿದೆ ಅನ್ನೋ ಸಿಗ್ನಲ್ ಸಿಗ್ತಾ ಇದೆ. ಆಸ್ಟ್ರೋ ಶರ್ಮಿಷ್ಠಾ ಪ್ರೆಡಿಕ್ಷನ್ ಪ್ರಕಾರ ಈ ಬಾರಿ ರಷ್ಯಾ ಹಾಗೂ ಉಕ್ರೇನ್ ನಡುವೆ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಯುದ್ಧವನ್ನ ನಿಲ್ಲಿಸಿ ಅಂತ ಪ್ರಧಾನಿ ಮೋದಿ ಹಾಗೂ ವಿಶ್ವದ ಅನೇಕ ದಿಗ್ಗಜರು ಸಲಹೆಗಳನ್ನ ನೀಡ್ತಾ ಇದ್ದಾರೆ. 2025ರಲ್ಲಿ ಕೊನೆಗೂ ಈ ಯುದ್ಧ ಅಂತ್ಯ ಆಗೋ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರ ನಡುವೆಯೂ ಮಹತ್ವದ ಒಪ್ಪಂದಗಳು ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಆದರೆ ಈ ಹೊತ್ತಲ್ಲಿ ಉಕ್ರೇನ್ ಅಧ್ಯಕ್ಷ ಸ್ಥಾನದಿಂದ ಜೆಲೆನ್ಸ್ಕಿ ಕೆಳಗೆ ಇಳಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಅಮೆರಿಕದ ರಾಜಕೀಯದ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಎಲೆಕ್ಷನ್ ನಲ್ಲಿ ಗೆದ್ದಿರೋ ಟ್ರಂಪ್ ಇನ್ನೇನು ಸದ್ಯದಲ್ಲೇ ಅಧಿಕಾರವನ್ನ ಹಿಡಿತಾ ಇದ್ದಾರೆ. 2025ರ ಮೊದಲ ತಿಂಗಳಲ್ಲೇ ಬೈಡನ್ ಅಧಿಕಾರದಿಂದ ಕೆಳಗಿಳಿಯಬಹುದು. ಇದು ಕೇವಲ ಅಮೆರಿಕಕ್ಕೆ ಮಾತ್ರವಲ್ಲದೆ ವಿಶ್ವದ ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಒಟ್ಟಲ್ಲಿ 2025 ಕೆಲ ರಾಜಕೀಯ ನಾಯಕರ ಪಾಲಿಗೆ ದುಬಾರಿ ಆಗುತ್ತೆ, ಎಂದೂ ಮರೆಯಲಾಗದ ಪಾಠ ಕಲಿಸುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೆ ಯಾವ ಟೈಮ್ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಕೂಡ ಅಷ್ಟೇ ನಿಜ. ಯಾರೂ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಇನ್ಯಾವುದಾದ್ರೂ ಬೆಳವಣಿಗೆ ಆಗಲಿದೆಯಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.